ಹೋಗ್ತೀರಿ. ಹೊರಗೆ ಹೋದಾಗ ಅವ ಗಂಡನು ಹೊರಗೆ ಹೋಗ್ಬಿಡ್ತಾನ. ಗಂಡ ಹೊರಗೆ ಹೋಗ್ಬಿಡ್ತಾನ. ನೀವು ಅಲ್ಲೇ ಒಂದಿಟ್ಟು ಲೇಟ್ ಮಾಡಿ ಬಾಜು ಹೆಣ್ಮಗಳು ಕೂಡ ಮಾತಾಡ್ಕೋತ ನಿಂತ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಮನೆಗೆ ಬಂದ್ರಿ ಅಂದ್ರೆ ನೋಡ್ಬಿಡದ ನಿಮ್ಮ ಮನೆಗೆ ಗಂಡ ಇರಂಗಿಲ್ಲ, ಎಲ್ಲೋ ಹೊರಗೆ ಹೋಗಿರ್ತಾನ. ನಿಮ್ಮ ಸಣ್ಣ ಸಣ್ಣ ಮಕ್ಕಳಿರ್ತಾವ, ಮಾತಾಡಕ್ಕೆ ಬರಂಗಿಲ್ಲ. ನಾವು ಸಣ್ಣ ಸಣ್ಣ ಮಕ್ಕಳಿರ್ತಾವ. ಆ ಮಗನಿಗೆ ನೀವು ಕೇಳ್ತೀರಿ, ಏನಂತ ಕೇಳ್ತೀರಿ? ಅಪ್ಪಿ ಅಪ್ಪ ಎಲ್ಲದ ಅಂತೀರಿ? ಇಲ್ಲ ನನ್ನ ಗಂಡಿಗೆ ಯಾವ್ದಪ್ಪ ಅಂತ ಕೇಳ್ತೀರಿ ಮಗನಿಗೆ. ಸಣ್ಣ ಹುಡುಗದ ಅದು. ಆ ಸಣ್ಣ ಹುಡುಗ ಏನ್ ಕೇಳ್ತೀರಿ ಅಂತಂದ್ರ, ಅಪ್ಪಿ ಅಪ್ಪ ಇಲ್ಲದಪ್ಪ. ಯಾರಪ್ಪ? ಆ ಹುಡುಗನ ಅಪ್ಪನ ಬರೋವರಿ. ಆದ್ರೆ ನಿನ್ನ ಬಾಯಿಂದ ನಿನ್ನ ಗಂಡಗನ ಅಪ್ಪ ಅನ್ನೋ ಶಬ್ದ ಬಂತಲ್ಲ, ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ. ತಾಯಿ ಅನ್ನೋ ಶಬ್ದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ಆ ರೀತಿಯೊಳಗ ನಮ್ಮ ಪರಂಪರೆಯೊಳಗ ದಾಸೋಹದ ಪದ್ಧತಿಯನ್ನ 12ನೇ ಶತಮಾನದ ಶರಣರು, ಅದ್ರ ಜೊತೆಗೆ ವೀರೇಶ್ವರ ಶರಣರು, ಅದ್ರ ಜೊತೆಗೆ ಇತ್ತಾಗ ಬಂದು ನಮ್ಮ ಕಲಬುರಗಿಯ ಶರಣ ಬಸಪ್ಪನವರು. ಈ ಸದ್ದನು ನೋಡ್ರಿ, ಕಲಬುರಗಿ ಶರಣ ಬಸಪ್ಪನ ಒಂದು ಹೆಸರು ಕರ್ನಾಟಕದೊಳಗೆ ಅಷ್ಟೇ ಅಲ್ಲ, ಬಹುತೇಕ 4-5 ರಾಜ್ಯದೊಳಗ ಪ್ರತಿನಿತ್ಯನಪ್ಪ ಅಂತಂದ್ರ ಶರಣ ಬಸಪ್ಪನ ಪುರಾಣ ಹಚ್ತಾರ. ಇವತ್ತು ಎಲ್ಲೆಲ್ಲೋ ನಡೆದ ಶರಣ ಬಸಪ್ಪನ ಪುರಾಣ ನಮಗ್ ಗೊತ್ತಿರಂಗಿಲ್ಲ ಅಷ್ಟೇ. ಆದ್ರ ನೂರಾರು ಕಡೆಗೆ ಶರಣ ಬಸಪ್ಪನ ಪುರಾಣ ನಡೆದಿರ್ತದ್ರಿ ಇವ. ಯಾಕಂತಂದ್ರ ಅಂತಹ ಶ್ರೇಷ್ಠವಾದ ವ್ಯಕ್ತಿ ಯಾರು ಅಂತಂದ್ರ ಶರಣ ಬಸಪ್ಪ. ದಿನದ 24 ತಾಸ್ರಿ ಅವೇನು ದೊಡ್ಡ ಶಾಲಿ ಕಲ್ತಿಲ್ಲ, ಅವೇನು ದೊಡ್ಡ ಯೂನಿವರ್ಸಿಟಿ ಓದಿಲ್ಲ, ಕರೆ ಚಂದ ಬದುಕಕ್ಕೆ ಕಲ್ತಿದ್ದ, ಭಗವಂತನ ಧ್ಯಾನ ಮಾಡಕ್ ಕಲ್ತಿದ್ದ ಅಷ್ಟೇ, ಮತ್ತೊಂದೇನೂ ಇಲ್ಲ. 24 ತಾಸು ಅವ ಕಲ್ತದ್ದು ಏನಂದ್ರ ದೇವರ ಧ್ಯಾನ ಮಾಡೋದು, ಅದ್ರ ಜೊತೆಗೇನಪ್ಪ ಅಂತಂದ್ರ ದಾಸೋಹ ಮಾಡೋದು. ಬರೀ ಇವು 2ರಿಂದ ಜಗತ್ತು ಪ್ರಸಿದ್ಧಿಯಾದ ಶರಣಪ್ಪ, ಜಗತ್ತು ಪ್ರಸಿದ್ಧಿಯಾದ. ಅವ್ರ ಮನೆಯವರು ಜಗಳ ತೆಗೆದ್ರಂತ್ರಿ, ಶರಣಪ್ಪ ನಮ್ಮನ್ನೆಲ್ಲ ಏನು ಕೆಲಸ ಮಾಡ್ತಾನ. ಯಾಕಂದ್ರೆ ದಿವಸ ದಾಸೋಹ ರೀ, ಒಬ್ರಲ್ಲಿ ಇಬ್ರಲ್ಲ 10 ಮಂದಿ ಅಲ್ಲ, 20 ಮಂದಿ ಅಲ್ಲ, 50 ಮಂದಿ ಅಲ್ಲ, ದಿವಸ 100, 200, 300, 500 ಮಂದಿ ತಕ. ಈಗ ನಿಮ್ಮ ಮನ್ಯಾಗ ನಿಮ್ಮ ಗಂಡ 4 ಮಂದಿ ಚಾ ಕುಡಿಯಕ್ಕೆ ಕರ್ಕೊಂಡು ಬಂದ ಕೂಡಲೇ ಅವ ಹೊರಗೆ ಪಡಿಸಲ ಸೋಫಾದ ಮ್ಯಾಗ ಕೂತ ಚಾ ಮಾಡಂತ ನಿಮಗ. ಆಯ್ತಲ್ರಿ, ಯಾರು ಕರ್ಕೊಂಡು ಬಂದಾರ ಅಂತೇಳಿ 4 ಸಿಂಗಲ್ ಚಾ ಮಾಡಿ ತಂದ ಚಾ ಕೊಡ್ತಿ, ಒಳಗೆ ಹೋಗಿ 1 ತಾಸು ಬಿಟ್ಟು 4 ಮಂದಿ ಮತ್ತೆ ಕರ್ಕೊಂಡು ಬಂದ ನಾಷ್ಟ ಮಾಡ. ಆಯ್ತಳಿ, ಏನೋ ಕರ್ಕೊಂಡು ಬಂದ ಯಾರ ದೋಸ್ತರು ಬಂದ, ಮತ್ತೆ ನಾಷ್ಟ ಮಾಡಿ 4 ಮಂದಿ ಕೊಟ್ಟು ಮತ್ತೆ ಹೊರಗೆ ಹಾಕ್ತಾಳ. ಸಂಜೆ 9 ಗಂಟೆಗೆ ಒಂದು 5-6 ಮಂದಿನ ಕರ್ಕೊಂಡು ಬಂದ ಅಡಿಗೆ ಮಾಡಂದ್ರ ಆಕೆ ಮೊದಲು ನಿನ್ನ ಕರಿತಾಳ, ಒಳಗೆ ಬಂದಿದ್ದ ಬಾಯಿ ಮಾಡ ಒಳಗೆ ಬಾಯಿ ಅಂತ ಒಳಗ ವಾದಿ ಅಂದ್ರೆ ಚಾಲುನೇ. ಬುದ್ಧಿ ಅದ ನಿನಗ? ಇದೇನು ಹೋಟೆಲ್ ಮಾಡಿ ಇದೇನಂತ ತಿಳ್ಕೊಂಡಿ? ಚಾ ಮಾಡು, ನಾಷ್ಟ ಮಾಡು, ಊಟ ಮಾಡು, 1 ದಿನ 2 ದಿನ ದಿವಸ ಹೊತ್ತು ಹೊಂಟ್ರ ಇಲ್ಲೇನು ಮಾಡವ್ರ ನಿಟ್ಟಿ ಅಂತೀರಿಲ್ರಿ? ಅವಾಗ ಎಷ್ಟು ವ್ಯಾಸರ ಆಗ್ತದ ನಿಮ್ಗ? 1 ದಿನ 2 ದಿನ 4 ದಿನ ಬರೇ ನಿನ್ನ ಗಂಡ 4 ಮಂದಿನ ಚಾ ಕುಡಿಯಕ್ಕೆ ಕರ್ಕೊಂಡು ಬಂದ್ರ ಏನು ದೊಡ್ಡ ನಾಷ್ಟ ಊಟ ಅಲ್ಲ, ಬರೇ ಚಾ ಕುಡಿಯಕ್ಕೆ ಕರ್ಕೊಂಡು ಬಂದ್ರ ಸಿಟ್ಟು ಬರ್ತದ. ಅಲ್ಲೇ ಅಡಿಗೆ ಮನೆ ಕೂತು ಕಟ್ಟುಕೊಂಡಿಲ್ಲ ನೋಡ್ತಾಳ ನಮ್ಮವ್ವ. ಅವ ಅಟ್ರ ಮ್ಯಾಗ ಸಣ್ಣ ಮ್ಯಾಗ ತಿಳ್ಕೊಂಡ ಮುಗೀತು, ಮರುದಿವ್ಸ ಕರ್ಕೊಂಡು ಬರಬಾರ್ದು. ಇಲ್ಲ ಅಂದ್ರೆ ಮತ್ತೆ ಬೇರೆನೇ ಕಾರಣ ಏನು ಅಂತಂದ್ರ ಶರಣಪ್ಪನ ಮನ್ಯಾಗ ದಿವಸ 400-500 ಮಂದಿಗೆ ಅವ್ರ ಅಣ್ಣತಮ್ಮರು ಇದ್ದವ್ರು, ಶರಣಪ್ಪನ ಹಣ್ಣುಗಳು ತಮ್ಮಗಳು ಅವ್ರ ಹೊಲದಾಗ 100 ಚೀಲ ಜ್ವಾಳ ತಂದು ಬೆಳೆದು ತಂದು ಮನ್ಯಾಗ ಹಚ್ಚೋದು ವರ್ಷೊಟ್ಟಿಗೆ ಕಾಲಿನ ಎದಕ್ರಿ? ಮಂದಿ ಉಣಿಸಿ. ಅವ್ರ 4 ಮಂದಿ ಅಣ್ಣತಮ್ಮರು ಶರಣಪ್ಪನ ಬಿಟ್ಟು ಮೀಟಿಂಗ್ ಮಾಡಿದ್ರಂತವ್ರು. ಏನಂದ್ರ ಇವ್ ಶರಣಪ್ಪ ನಮ್ಮನ ಕೈಯಾಗಿನ ಭಿಕ್ಷಾ ಪಾತ್ರೆ ಕೊಡ್ತಾನ, ಅದಕ್ಕೆ ಹ್ಯಾಂಗ ಮಾಡ್ಬೇಕು? ಅವ್ರ ನೋಡ್ರಿ ಅಣ್ಣತಮ್ಮರು ಹೆಂಗ ವಿಚಾರ ಮಾಡ್ತಾರ ಅಂದ್ರ, ಒಬ್ಬ ದಾಸೋಹ ಮಾಡಾಕತ್ತಿದ ಅಂದ್ರ, ಒಬ್ಬ ದಾನ ಮಾಡಾಕತ್ತಿದ ಅಂದ್ರ, ಒಬ್ಬ ಧರ್ಮದಿಂದ ನಡೆದ ಅಂತಂದ್ರೆ ಇನ್ನೊಬ್ಬರಿಗೆ ಮನೆಯವ್ರಿಗೆ ಸಹನ ಬರಂಗಿಲ್ಲ. ನಿಮ್ ಮನ್ಯಾಗ ಈಗೂ ನೋಡಿ ನೀವು ಬೇಕಾದ್ರೆ ನೀವು ಬಹಳ ಮಂದಿ ದೇವರಿಗೆ ಪುರಾಣಕ್ಕೆ ಒಬ್ಬ ಮನುಷ್ಯ ಬರಾಕತ್ತಿದ ಅಂದ್ರ ಮನ್ಯಾನವ್ರು ಅಂತಾರ ಚಲೋ ಆತಳಪ್ಪ ನಿಮ್ದು ಒಬ್ಬಂದು. ಊರೂರು ಪುರಾಣಕ್ಕೆ ಅಲ್ಲಿ ಇಲ್ಲಿ ದೇವರಿಗೆ ಹೊಂಟ್ರಿ ಅಂದ್ರ ಮನ್ಯಾನ ಒಬ್ಬ ಹೊಂಟಂದ್ರ ಮನ್ಯಾಗ ಜಗಳ ಬರೀ ಅವ ಅದಕ್ಕ ನಿಂತಾನ, ನಾವು ಒಟ್ಟ ದುಡಿದೋನು ಜಗಳ ಚಲೋ ಆಗ್ತದೆ.
ಅವರು ಒಟ್ಟರು ಮೀಟಿಂಗ್ ಮಾಡಿ ಹೇಳ್ತಾರ, ಇಲ್ಲ ಅವನು ಬ್ಯಾರ್ ಮಾಡಿಬಿಡುನು, ಒಟ್ಟರು ನಾವು 4 ಮಂದಿ ಬ್ಯಾರ್ ಹಾಕ್ಬಿಡುನು, ಅವ್ನು ಏನೂ ಕೊಡೋದು ಬೇಡ. ಶರಣಪ್ಪನ ಮುಂದೆ ಬಂದು ಹೇಳಿದ್ಮೇಲೆ ಶರಣಪ್ಪ ಅಂದಂತ, ಆಯ್ತಪ್ಪ ಬ್ಯಾರ್ ಹಾಕಿದ್ರ ಆಗ್ರಿ, ಬ್ಯಾರ್ ಮಾಡ್ತಿದ್ರ ಮಾಡ್ರಿ, ಆದ್ರೆ ನನಗೇನು ಎಲ್ಲರೂ ಶರಣಪ್ಪ ಹೇಳಿದಂತ, ನಿಮಗೆ ಏನೇನು ಬೇಕು ಎಲ್ಲ ತಗೋರಿ, ನಿಮಗೆ ಏನೇನು ಬೇಕು ನಿಮ್ಮ ಪಾಲಿಗೆ ತಗೋರಿ, ಆದ್ರೆ ನನ್ನ ಪಾಲಿಗೆ ಏನು ಕೊಡ್ರಿ ಅಂತಂದ್ರ ಅವನ್ನ ಅಪ್ಪನ ನನ್ನ ಪಾಲಿಗೆ ಕೊಡ್ರಿ, ಉಳ್ದದ್ದು ಏನಾರ ಕೊಡ್ರಿ, ಬೇಕಾದ್ರೆ ಬಿಡ್ರಿ ಅಂತ. ಸಾಯುತಕ ನಮ್ಮ ತಂದೆ ತಾಯಿನ ನಾನು ಜಾಗ ಮಾಡ್ತೀನಿ ಅಂತ ಶರಣಪ್ಪ ಹೇಳಿದಂತೆ. ಅದ್ರ ಜೊತೆಗೇನಪ್ಪ ಅಂತಂದ್ರ ಅವ್ರು ಎಂತ ಹೊಲ ಕೊಟ್ಟರು ನೀವು ಪುರಾಣದಾಗ ಕೇಳಿರಿ, ಬೆಳಿಲಾರದ ಹೊಲ ಅವರು ಹಿರಿಯರು ಅಂದ್ರೆ ತಲ್ಲೋ ಮತ್ತು ಅವಾಗ ಹೆಂಗೆ ಕೊಡ್ತೀರಿ ಅಂತಂದಾಗ ಬೇರೆ ಕರೆದು ಹೇಳಿದ್ರಂತ ಅವ್ರು ಹಿರಿಯರಿಗೆ, ಇಲ್ರಿ ಎಲ್ಲ ಇರ್ತದ, ಅವ ಇದ್ದದೆಲ್ಲ ಅಳಗಾಲ ಮಾಡಿಬಿಡ್ತಾನ, ದಾನ ಧರ್ಮ ಪುಣ್ಯ ಪರೋಪಕಾರ, ದಾಸೋಹ ದಿವಸ 100 ಮಂದಿಗೆ ಊಟತ್ತ ಅಡಿಗೆ ಮಾಡೋದು ಹಿಂಗೆ ಮಾಡಿ ಎಲ್ಲ ಕಳೆದಿಡ್ತಾನವ, ಅದಕ್ಕೆ ಅವನಿಗೆ ಏನು ಕೊಡೋದು ಬೇಡ, ನಾನು ಅವನ ಮಕ್ಕಳಿಗೆಲ್ಲ ಬೇಕು. ಸೋಮಿ ಕೇಳಿದ್ರಿ, ನಿಮ್ಗೆ ಹೇಳ್ತಂದ್ರಿ, ನಿಜವಾಗಿ ಅಣ್ಣ ತಮ್ಮ ಅನ್ನೋರು ಇದ್ರು ಅಂತಂದ್ರೆ ಒಳ್ಳೆಯ ಸಂದೇಶವನ್ನು ಬಯಸ್ಬೇಕು. ಅಣ್ಣನ ಮೇಲೆ, ಅಪ್ಪನ ಮೇಲೆ, ತಮ್ಮನ ಮೇಲೆ ವಿರೋಧವನ್ನು ಎಂದೂ ನಾವು ಕಟ್ಕೋಬಾರ್ದು. ಅಣ್ಣ ತಮ್ಮ ಹೆಂಗಿರ್ಬೇಕಂದ್ರೆ ಒಂದು ನಾಣ್ಯದ 2 ಮುಖಗಳಂತೆ ಇರ್ಬೇಕು ನಾವು ಮಣಿಯೊಳಗೆ. ಅಣ್ಣ ತಮ್ಮ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ರಾವಣ ಸೋತ ನಂತರ ರಾಮಾಯಣದೊಳಗ ರಾವಣಗ ಯುದ್ಧ ಆದ ನಂತರ ರಾವಣನ ಕಡೆ ಎಷ್ಟು ಸೈನ್ಯ ಇತ್ತಂದ್ರ ಲಕ್ಷ ಜನ. ರಾವಣನ ಕಡೆ ಯುದ್ಧದೊಳಗ ರಾಮನ ಕಡೆ ಯಾರು ಇಲ್ರಿ, ಬರೇ ಸಣ್ಣ ಮಂಗ್ಯಗಳು ಇತ್ತು ಅಂತ, ಬರೇ ಸಣ್ಣ ಮಂಗ್ಯಗಳು, ಕಡ್ಡಿ ಮಂಗ್ಯ ಇಂಥವನ ಇದ್ದು ಅಂತ. ಇಂಥವನ ಇದ್ರು ರಾಮನ ಗೆದ್ದಂತ್ರಿ, ರಾವಣ ಗೆದ್ದಿಲ್ಲ. ಕಡಿಗ ರಾವಣ ಕೆಳಗೆ ಬಿದ್ದು ಉಳ್ಳಾಡಿ ಇನ್ನೇನು ಸಾಯು ಪರಿಸ್ಥಿತಿಯೊಳಗಿದ್ದಾಗ ಪ್ರಭು ಶ್ರೀರಾಮಚಂದ್ರ ಬಂದ ಏನಂತಂದ್ರ, ಕಡಿಗ ರಾವಣ ಸಾಯಾಗತಾನ, ಸಾಯುವಾಗ ನನ್ನ ನೋಡಿ ಸಾಯಿಲಿ, ಅವನಿಗೆ ಒಳ್ಳೆಯ ಮುಕ್ತಿಯರ ಸಿಗುತ್ತದಂತ ತಿಳ್ಕೊಂಡ ಪ್ರಭು ಶ್ರೀರಾಮಚಂದ್ರ ಬಂದ ರಾವಣನ ಮುಂದೆ ನಿಂತಾಗ ರಾವಣ ಒಂದು ಮಾತು ಕೇಳಿದಂತೆ. ರಾವಣ ಒಂದು ಮಾತು ಕೇಳಿದಂತೆ. ಏನ್ ಕೇಳಿದಂತಂದ್ರ, ರಾಮ ನೀ ಒಟ್ಟ ಗೆದಿಯಬಾರದು, ಯಾಕಂದ್ರೆ ನಿನ್ನ ಹಂತ ಆಯುಧಗಳೇ ಇಲ್ಲ, ಅಷ್ಟು ಮಂದಿ ಯೋಧರೇ ಇಲ್ಲ, ಸೈನಿಕರೇ ಇಲ್ಲ, ಬರೇ ಮಂಗ್ಯಗಳು ಕೂಡ ನೀ ಇದ್ದಾವ, ಲಕ್ಷ ಸೈನಿಕರು ನನ್ನ ಕೂಡ, ನನ್ನ ತಮ್ಮಗಳು ಶೂರರು, ನನ್ನ ಮಕ್ಕಳು ಶೂರರು, ಇಷ್ಟೆಲ್ಲ ಇದ್ದು ನಾ ಯಾಕೆ ಸೋತ್ನಿ, ನೀ ಯಾಕೆ ಗೆದ್ದಿ, ನೀ ಯಾಕೆ ಗೆದ್ದಿ ಅಂತಂದಾಗ ಪ್ರಭು ಶ್ರೀರಾಮಚಂದ್ರ ಒಂದು ಮಾತು ಹೇಳಿದಂತೆ, ನೋಡು ರಾವಣ, ನಾ ಯಾಕೆ ಗೆದ್ನಿ ಅಂತಂದ್ರ ನನ್ನ ಹಿಂಬಾಲ ಯಾವತ್ತೂ ನನ್ನ ತಮ್ಮ ಲಕ್ಷ್ಮಣ ನನ್ನ ಗುಡ ಅದಾನ, ಅದಕ್ಕೆ ನಾ ಗೆದ್ದನಿ. ನಿನ್ನ ತಮ್ಮ ನಿನ್ನ ಗುಡ ಇಲ್ಲ, ಅವ ನಿನ್ನ ಬಿಟ್ಟು ಹೋಗ್ಯಾನಲ್ಲ, ಅದಕ್ಕೆ ನೀ ಸೋತಿ ಅಂದಂತವ. ನನ್ನ ತಮ್ಮ ಲಕ್ಷ್ಮಣ ಯಾವತ್ತೂ ನನ್ನ ಗುಡ ಅದಾನ, ಅದಕ್ಕೆ ನಾ ಗೆದ್ದನಿ. ನಿನ್ನ ಗುಡ ನಿನ್ನ ತಮ್ಮ ಇಲ್ಲ. ವಿಭೀಷಣ ರಾವಣನ ಬಿಟ್ಟ ರಾಮನ ಕಡೆ ಬಂದಿದ್ದಂತವ, ಅದಕ್ಕೆ ನಿನಗೆ ಗೆಲ್ಲಕ್ಕಾಗಲಿಲ್ಲ. ಮಣಿಯೊಳಗ ನಾವೆಲ್ಲರೂ ಕೂಡಿದ್ರ ಯಾರನ್ನ ಬೇಕಾದವ್ರನ್ನ ಗೆಲ್ಲಬಹುದು. ನಾವು 4 ಮಂದಿ ಅಣ್ಣತಮ್ಮರು, ನಾವು 2 ಅಣ್ಣತಮ್ಮರು, ನಾವು 3 ಮಂದಿ ಅಣ್ಣತಮ್ಮರು, ಒಟ್ಟೂರು ಕೂಡಿದ್ದೀವಂದ್ರ ಯಾವ ಬೇಕಾದವ್ ಬಂದ್ರು ಎದುರಿಸಾಕ ಬರ್ತದ. ಮತ್ತು ನಮ್ಮಲ್ಲೇ ಒಳಗೆ ತಿಕ್ಕಾಟ, ಜಗಳ, ವೈಷಮ್ಯ ಇತ್ತಂದ್ರ ಹೆಂಗೆ ನಡೀತದ್ರಿ? ಅಣ್ಣ ತಮ್ಮ ಹುಲಿ 2 ಕೂಡ ಇದ್ದು ಅಂತ. ದೊಡ್ಡ ಆದ ನಂತರ ಯಾವುದೋ ವಿಷಯಕ್ಕೆ 2 ಹುಲಿ ಜಗಳಾಡಿದ್ವು ಅಂತ. ಜಗಳಾಡಿ ಅದು ಅತ್ತಾಗ ಹೋಯ್ತು, ಇದು ಇತ್ತಾಗ ಹೋಯ್ತು. 2 ಅಣ್ಣ ತಮ್ಮ ಹುಲಿ ಜಗಳಾಡಿದ ನಂತರ 25 ವರ್ಷ ಮಾತಾಡಲಿಲ್ಲ ಅಂತ. 2 ಹುಲಿಗಳು 25 ವರ್ಷ ಮಾತಾಡಲಿಲ್ಲ. ಬೇರೆ ಅದು ಅಣ್ಣ ತಮ್ಮ ಜಗಳಾಡಿ ಒಂದು ಹುಲಿ 4 ಮರಿ ಹಾಕಿತ್ತಂತ. ಅದು ಸಣ್ಣ ಹುಲಿ ಮರಿ ಇತ್ತು ಅಂತ. ಅವು 2 ಇಲ್ಲದಾಗ ಕಾಡಿನೊಳಗಿನ ಒಂದು 25 ನಾಯಿಗಳು ಬಂದ ಆ ಹುಲಿ ಮರಿ ತಿನ್ಬೇಕಂತ ಅವ್ರ ಮ್ಯಾಗ ಬೀಳಕತ್ತಿದ್ವು ಅಂತ. ಆಗ ಒಂದು ಹುಲಿ ಬಂದ ಆ ನಾಯಿಗಳು ಕೂಡ ಯುದ್ಧ ಮಾಡಿ ಅವ್ರನ್ನೆಲ್ಲರನ್ನು ಒಟ್ಟುತ್ತರನ್ನು ಬಗಳಿ ಅವ್ರನ್ನ ಕಳಿಸ್ಬಿಟ್ಟಿತ್ತಂತ. ಹುಲಿ ಗರ್ಜನೆಯನ್ನು ಮಾಡಿ ಅವ್ರನ್ನ ಜಗಳಾಡಿ ಕಳಿಸ್ಬಿಟ್ಟಿತ್ತಂತ. ಇಲ್ಲಾಂದ್ರೆ ಸಣ್ಣ ಒಟ್ಟು ಹುಲಿಗಳನ್ನ ಅವು ನಾಯಿಗಳು ತಿಂದು ಬಿಡ್ತಿದ್ವು. ಇದ್ರ ಅವ್ವ ಸಣ್ಣ ಹುಲಿ ಇದ್ದಲ್ಲ, ಅವ್ರ ಅವ್ವ ಬಂದ ಬರ್ಬಿಡ್ದ ಇವು ಅಳ್ಳಾಕತ್ತಿದ್ವು ಅಂತ.
ಅವ್ ಕೇಳ್ದಂತಕ್ಕೆ, ಅವ್ವ ಯಾಕೆ ಅಳ್ಳಾಗತ್ತೀರಿ ಅಪ್ಪ, ಯಾಕೆ ಅಳ್ಳಾಗತ್ತೀರಿ ಅಂತಂದಾಗ, ಇಲ್ಲ ನೀ ಇದ್ದಿದ್ದಿಲ್ಲ, ಒಂದ್ 20-25 ನಾಯಿಗಳು ಬಂದು ನಮ್ಮ ಮ್ಯಾಲ ಬ್ಯಾಟಿ ಆಡಿ ನಮ್ಮನ್ನು ತಿನ್ಬೇಕಂತ ಅವು ಪ್ರಯತ್ನ ಮಾಡಾಕತ್ತಿದ್ದು. ಅದ್ರೊಳಗ ಅಲ್ಲಿ ಕೂತತಿಲ್ಲ ಅಂಕಲ್ ಹುಲಿ, ಅಲ್ಲೊಂದು ಹುಲಿ ಕೂತತಿಲ್ಲ ಅಂಕಲ್, ಅದು ಬಂದು ನಮ್ಮನ್ನು ಬಿಡಿಸದ ಅಂದಾಗ ನಾವು ಉಳಿದಿವು, ಇಲ್ಲ ಅಂದ್ರೆ ಸತ್ತು ಹೋಗಿದ್ದೀವಿ ನಾವು ಅಂತಂದಾಗ ಈ ಹುಲಿ ಕೇಳ್ತಂತ, ಅದು ಬೇರೆ ಯಾರು ಅಲ್ಲ, ಅದು ನಿಮ್ಮ ಕಾಕ, ಅದು ನಿಮ್ಮ ದೊಡ್ಡಪ್ಪ, ಅವ ನಾನು ಕೂಡ ಇದ್ದವ್ರ ಅಣ್ಣ ತಮ್ಮ ಮಾತು ಬಿಟ್ಟದು ಅಂತ ಹೇಳ್ತಂತ. ಆಗ ಸಣ್ಣ ಹುಲಿಗಳು 4 ಕೂಡಿ ಅಪ್ಪಗೆ ಹೇಳಿದ್ವು ಅಂತ. ನೋಡ, ನೀವಿಬ್ರು ಜಗಳಾಡಿದ್ದಕ್ಕ, ನೀವಿಬ್ರು ಬ್ಯಾಗ್ ಆಗಿದ್ದಕ್ಕ ಊರಾಗಿನೂ 20-25 ನಾಯಿಗಳು ಬಂದು ನಮ್ಮ ಮ್ಯಾಲ ಸವಾರಿ ಮಾಡಾಕತ್ತಾವ. ಮತ್ತೆ ನೀವ ಇಬ್ರು ಕೂಡಿದ್ರಿ ಅಂದ್ರೆ ಬರ್ತಿದ್ವು ನಾವು ಅಂತ ಸಣ್ಣ ಹೇಳಿದ್ವು ಅಂತ. ಹಂಗ ನೀವು ಮನ್ಯಾಗ 4 ಮಂದಿ ಅಣ್ಣತಮ್ಮರು ಇದ್ದವ್ರು ನೀವ ಜಗಳಾಡಿ ಬ್ಯಾರ ಆದ್ರಿ ಅಂದ್ರ ಕೆಲವೊಂದು ನಾಯಿಗಳು ಇರ್ತಾವ ಊರಾಗ. ಆ ನಾಯಿಗಳು ಬಂದ ಸವಾರಿ ಮಾಡ್ತಾವ. ಅವ್ರೇನಾರ ಅಟ್ಟರು ಬ್ಯಾರ ಆಗ್ಯಾರ, ಅವನ ಮೊದಲು ಅವನ ಒಬ್ಬನ ಕಟ್ಟಿನು, ಇವ್ರು ಬರಂಗೇ ಇಲ್ಲ, ಇವ್ರು ಕೂಡ ಅವ್ರು ಟಚ್ ಇಟ್ಟಿರ್ತಾರೆ. ಅದಕ್ಕೆ ನಾವು 4 ಮಂದಿ ಇರಲಿ, ಒಬ್ಬರೇ ಇರಲಿ, ಇಬ್ಬರೇ ಇರಲಿ, ಅಣ್ಣ ತಮ್ಮ ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಬೇಕು. ಶರಣಪ್ಪ ಹೇಳ್ದಂತೆ, ಹಿಂಗೆಲ್ಲ ಮಾಡಬಾರ್ದ್ರಪ್ಪ, ದಾನ ಮಾಡಬೇಕು, ಧರ್ಮ ಮಾಡಬೇಕು, ಪುಣ್ಯ ಮಾಡಬೇಕು. ಯಾಕಂತಂದ್ರ ಇಂದು ಮಾಡಿದ ಪುಣ್ಯ ಇವತ್ತು ನಾವೇನು ಉಣ್ಣಾಕತ್ತೀವಲ್ಲ, ಇದು ಹಿಂದೆ ಪುಣ್ಯ ಮಾಡಿವಂತ ಇವತ್ತು ನಾವು ಊಟ ಮಾಡಕತ್ತೀವಿ. ಇಲ್ಲ ಅಂದ್ರ ಸಿಗಂಗಿಲ್ಲ ಅಂತ ಹೇಳಿದ್ರು ಅವ್ರು ಕೇಳಿಲ್ಲ. ಒಟ್ಟು ನಾವು ಬೇರೆಯಾಗ ಅವ್ರಪ್ಪ ಆಯ್ತು ನಿಮಗೆ ತೋರ್ ಅಂತ ತಿಳ್ಕೊಂಡು ಶರಣಪ್ಪ ಅವ್ರು ವಾದ ನಂತರೂ ದಾನ ಮಾಡಕತ್ತಿದ. ಕಾರಣ ಏನಂತಂದ್ರೆ ಅವ್ರು ಎಷ್ಟು ಜಗಳಾಡಿ ಆದರೂ ಶರಣಪ್ಪ ಮತ್ತೇನು ಮಾಡಿದ ಅಂತಂದ್ರೆ ತಂದು ಎಷ್ಟದ ಅಷ್ಟು ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಕತ್ತಿದ. ಹಂಗ ನಾವು ಏನಪ್ಪಾ ಅಂತಂದ್ರೆ ನಮ್ಮ ಮನೆಯೊಳಗ ಎಷ್ಟು ದಾನ ಮಾಡ್ತೀವಲ್ಲ ದೇವರಿಗೆ, ಧರ್ಮಕ್ಕೆ, ಇಂಥ ಕಾರ್ಯಕ್ರಮಕ್ಕೆ ನಾವು ಎಷ್ಟು ಕೊಡ್ತೀವಲ್ಲ ಅದ್ರ 10 ಪಟ್ಟಾಗಿ ಬರ್ತದ್ರಿ. ಅದ್ರ 10 ಪಟ್ಟಾಗಿ ಬರ್ತದ. ನಾವು ಕೊಡ್ಲಿಲ್ಲ ಅಂದ್ರೆ ಅದು 1 ಪಟ್ಟು ಬರಂಗಿಲ್ಲ ಅಂತ ನೇಮದ. ನಾವು ಕೆಲವೊಬ್ರು ನೋಡ್ಬೇಕ್ರಿ, ರೊಕ್ಕ ಅದು ಬಂದು ಅಂದ್ರೆ ಎಷ್ಟು ಬಂದು 50,000 ತೆಗೆದಿಟ್ಟ ಅವ್ರು, ಮತ್ತೆ ಇನ್ನು 50,000 ರೂಪಾಯಿ ಕೂಡಿಸಿ ಅದನ್ನ ಲಾಂಕನ ಮಾಡ್ಬೇಕು. ಅದೊಂದು ಲಾಂಕ ಅಂತಂದ್ರೆ ಮತ್ತಂದ್ರೆ ಬೇರೆ ಕಡೆ ಎಲ್ಲರೂ ಇಡುದು, ಪುಡಿಯರ ಮಾಡೋದು, ಎಲ್ಲರೂ ಇಡುದು, ಮತ್ತೆ ಬಂದದ್ದು ಹಂಗ ಬಾಳೆ ಹಾಕೊಂತಾನ ಹೋಗುದು. ಆದ್ರೆ ಮಂದಿಗೆ ಕೊಡಂಗಿಲ್ಲ. ನೀ ಎಲ್ಲ ಬಾಳೆ ಹಾಕ್ತಿ ಇಡ್ತಿ ಇಟ್ಟ ಅವು 10 ಲಕ್ಷ ಅದು ಬರೋಬರಿ ರೊಕ್ಕ ಹೆಚ್ಚಾಕೋತ ಹೋಗ್ತಾವ, ನಿನ್ನ ಆಯುಷ್ ಇಳ್ಕೋತ ಬರ್ತದ. ಅವತನ್ನ ಅನುಭವಿಸಿದ ಯಾವಾಗ, ತಿನ್ನೋದು ಯಾವಾಗ, ಉಣ್ಣೋದು ಯಾವಾಗ, ಮಂದಿ ಕೊಡೋದು ಯಾವಾಗ? ಯಪ್ಪ, ನೀ ಗಳಿಸಿದ್ದು ಬಹಳ ದೊಡ್ಡದಲ್ಲ, ಅದು ನಿನ್ನ ಹಿಂಬಾಲ ಬರಂಗಿಲ್ಲ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿದ್ದೇನ ಬೇಡ, ಅದು ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ. ಯಾರಿಗಾರ ಒಂದಿಟ್ಟು ಕೊಡುವುದನ್ನು ಕಲಿಬೇಕು. ನಿಮ್ಮೂರಾಗ ಯಾರರ ಮಾಗನ ಹಿಪ್ಪರಿಗೆ ಒಳಗ ಅಥವಾ ಸುತ್ತ ಹಳ್ಳಿ ಒಳಗ ಯಾರರ ಒಬ್ಬ ಬಡ ವಿದ್ಯಾರ್ಥಿ ಸೆಕೆಂಡ್ ಇಯರ್ ಮುಗಿಸಿ MBBS ಓದಾಕಂತ ತಿಳ್ಕೊಂಡ ನೀಟ್ ಎಕ್ಸಾಮ್ ಬರೆದು ನೀಟ್ ಎಕ್ಸಾಮ್ದೊಳಗೆ ಪಾಸ್ ಆಗಿ ಅವನಿಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು ಅಂದ್ರ, ಗೌರ್ಮೆಂಟ್ ಕೋಟಾದಾಗ ಸೀಟ್ ಸಿಕ್ಕಿತ್ತು ಅಂದ್ರ ಆ MBBS ಕಲಿಯಾಕ ಅವನತ್ತೆ ರೊಕ್ಕ ಇದ್ದಿದ್ದಿಲ್ಲ ಅಂದ್ರ, ಇಂಜಿನಿಯರಿಂಗ್ ಕಲಿಯಾಕ ರೊಕ್ಕ ಇದ್ದಿದ್ದಿಲ್ಲ ಅಂದ್ರ, ನಿನ್ನ ಹತ್ಯಕ್ಕೆ ಅನುಕೂಲ ಇತ್ತಂದ್ರ ಅಂತ ಬಡ ವಿದ್ಯಾರ್ಥಿಗೆ ಒಂದು 5,000 ಕೊಟ್ಬಿಡಪ್ಪ ಸಾಕ. ಅಂತ ಬಡ ವಿದ್ಯಾರ್ಥಿಗೆ, ಒಬ್ಬ ಇಂಜಿನಿಯರ್, ಒಬ್ಬ MBBS ಡಾಕ್ಟರ್ ಓದತಕ್ಕಂತ ವ್ಯಕ್ತಿಗೆ ಒಂದು 5,000 ರೂಪಾಯಿ 10,000 ರೂಪಾಯಿ ಕೊಟ್ಟಿ ಅಂದ್ರ ಅದ ರೊಕ್ಕ ತಗೊಂಡು ಅವ ಸಾಲಿ ಕಲಿತು MBBS ಮುಗಿಸಿ ಅವ ಸೀದಾ ಎಲ್ಲಿಗೆ ಬರ್ತಾನಂದ್ರೆ ನಿನ್ನ ಮನೆಗೆ ಬರ್ತಾನೋ ಯಪ್ಪ. ಅವ ಮೊದಲ ನಿನ್ನ ಮನೆಗೆ ಬಂದು ನಿನ್ನ ಕಾಲ್ ಬೀಳ್ತಾನ, ಯಪ್ಪ ನನಗೆ ರೊಕ್ಕ ಇಲ್ಲದ ಟೈಮದೊಳಗ ನನಗೆ ಕಲಿಯಾಕ 10,000 ರೂಪಾಯಿ ಕೊಟ್ಟೆಲ್ಲ, ನಿನ್ನಂತ ದೇವ್ರು ಯಾರೂ ಇಲ್ಲ ಅಂತ ತಿಳ್ಕೊಂಡು ಸಾಯು ತಕ ಅವನ ದವಾಖಾನೆಗೆ ನಿನ್ನ ಫೋಟೋ ಹಾಕ್ತಾನವ. ಆ ಬಡ ವಿದ್ಯಾರ್ಥಿ ಸಾಯು ತನಕ ಅವನ ದವಾಖಾನೆಗೆ ಫೋಟೋ ಹಾಕ್ತಾನ. ಮತ್ತ ಅದ ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಬಂಗಾರ ಬೆಳ್ಳಿ ಫಲ ಮಣಿ ಎಲ್ಲ ನಿನ್ನ ಮಗನಿಗೆ ಕೊಟ್ಟು ಹೋಗಿಯಲ್ಲ ಸಾಯುವಾಗ. ನೀ ಗಳಿಸಿದ್ದೆಲ್ಲ ನಿನ್ನ ಮಗನಿಗೆ ಕೊಟ್ಟು ಹೋಗಿಯಲ್ಲ. ನಾಳೆ ನಿನ್ನ ಮಗನಿಗೆ ಕೊಟ್ಟು ಆದ ನಂತರ ನೀ ಸತ್ತ ನಂತರ ನಿನ್ನ ಪುಣ್ಯತಿಥಿ ಮಾಡಬೇಕಾದ್ರೆ ವಿಚಾರ ಮಾಡ್ತಾನ. ನೀ ಕಟ್ಟಿ ಇಟ್ಟು ಹಾದ ಮನ್ಯಾಗ ನಿನ್ನ ಫೋಟೋ ಹಾಕಬೇಕಾದ್ರೆ ವಿಚಾರ ಮಾಡ್ತಾನವ. ಜ್ಯೋತಿಷ್ ಹೇಳೋರು ಹೇಳ್ತಾರ ನೋಡ್ರಿ, ಈಗ ಏನಂತಂದ್ರ
ಈ ಸತ್ತವ್ರ ಫೋಟೋ ಹಿರಿಯರ ಫೋಟೋ ಮಣಿ ಎದುರಿಗೆ ಹಾಕಬಾರ್ದಂತ. ಮತ್ತೇನು ಗಾಡಿ ಹಿಂದೆ ಹೋಗಿ ಹಾಕೋದನು? ಮಣಿ ಅವಂದ, ಹೊಲ ಅವಂದ, ಉಣ್ಣುದ ಅವಂದ, ತಿನ್ನುದ ಅವಂದ, ಹಿರಿಯರ್ದ. ಅವ್ರ ಫೋಟೋ ಎದುರಿಗೆ ಹಾಕಂಗಿಲ್ಲ ಅಂತ. ಸತ್ತವ್ರ ಫೋಟೋ ಹಿರಿಯರ ಫೋಟೋ ಓದ್ ಗಾಡಿ ಹಿಂದೆ ಹಾಕಿಕೊಡೋದು. ಯವ್ವ ಏನಾಗಂಗಿಲ್ಲ. ಫೋಟೋದಾಗಿದ್ದರೂ ನಿಮ್ಮವ್ ನಿನ್ನ ಒಳ್ಳೆ ಆಶೀರ್ವಾದ ಮಾಡ್ತಾಳ. ಜೀವಂತ ಇದ್ದಾಗನು ನಿಮ್ಮವ್ ನಿನ್ನ ಒಳ್ಳೆ ಆಶೀರ್ವಾದ ಮಾಡ್ತಾಳ. ನಿಮ್ಮ ಅಪ್ಪ ನಿನ್ನ ಒಳ್ಳೇದಾಗಲಂತ ಬಯಸ್ತಾನ. ಸತ್ತಿಂದು ನನ್ನ ಮಗ ಚಂದಂಗಿರ್ಲಿ, ನನ್ನ ಮಕ್ಕಳು ಚಂದಂಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾರ. ಫೋಟೋದಾಗಿದ್ರು ಅವ್ರೇನ್ ಕೆಟ್ಟ ಬಯಸ್ತಾರ ನಿಮ್ಗ? ಇಲ್ಲ, ಎಂದು ಕೆಟ್ಟ ಬಯಸಂಗಿಲ್ಲ. ಯಾರ ರೈಲ್ವೆ ಸ್ಟೇಷನ್ದೊಳಗ, ವಿಮಾನ ನಿಲ್ದಾಣದೊಳಗ, ಬಸ್ ಸ್ಟ್ಯಾಂಡ್ದೊಳಗೆ ಎಲ್ಲರೂ ಹೋದಾಗ ಕೆಲವೊಬ್ಬ ಆಯಿಗಳು, ವಯಸ್ಸಾದ ಮುದುಕಿಗಳು ಭಿಕ್ಷಾ ಬೇಡ್ಕೊಂತ ಅಡ್ಡಾಡ್ತಿರ್ತಾವ ನೋಡ್ರಿ. ಪಾಪ ಯಾವನೋ ಒಬ್ಬ ನಾಲಾಯಕ ಮಗ ತನ್ನ ತಾಯಿಯನ್ನು ಸಾಕಕ್ಕೆ ಆಗಲಾರಕ್ಕ ಮನಿ ಬಿಟ್ಟು ಹೊರಗೆ ಹಾಕಿರ್ತಾನೆ. ಅಂತ ಮುದುಕಿ ಅಜ್ಜಿಗಳು ಎಲ್ಲರ ಬಸ್ ಸ್ಟ್ಯಾಂಡ್ದೊಳಗೆ ₹1 ಕೇಳ್ಕೊಂತ ಬದುಕುತ್ತಿರ್ತಾವಲ್ಲ, ಅಂತ ಮುದುಕಿದ ಏನಾದ್ರೂ ಶೀರ್ ಹರಿದಿತ್ತಂದ್ರ, ಮಾನ ಮರ್ಯಾದೆ ಮುಚ್ಕೊಳ್ಳಾಕ ಬರ್ಲಾರ್ದಂಗ ಶೀರ್ ಹರಿದಿತ್ತು ಅಂದ್ರ ಅಂತ ಹೆಣ್ಮಗಳಿಗೆ ಒಂದು ಸೀರೆ ಕೊಂಡು ಕೊಡ್ರಿಪ್ಪ. ಬರೇ ಒಂದು ₹200, ಬರೇ ₹200 ಸಾದಾ ಸೀರೆ ತಂದು ಕೊಟ್ರು ಆ ಅಜ್ಜಿ, ಆ ಮುದುಕಿ ಸಾಯು ತನಕ, ಸೀರೆ ಹರಿಯು ತನಕ ನಮ್ಮ ಸಾವುಕಾರ, ನಮ್ಮ ಮಾದನಿಪುರದ ಗೌಡ, ನಮ್ಮ ಸಾವುಕಾರ ಸೀರೆ ಕೊಂಡು ಕೊಟ್ಟಂತ ತಿಳ್ಕೊಂಡ ಆ ಸೀರೆ ಹರಿತಕ ನಿನ್ ನೆನೆಸ್ತಾಳು. ಯಪ್ಪ ಆಕಿ ಸೀರೆ ಹರಿತಕ ನಿನ್ ನೆನೆಸ್ತಾಳ. ಅದ ಮನ್ಯಾಗ ಹೆಂಡತಿಗೆ ತಂದು ಕೊಡ್ತಿಲ್ಲ ₹5,000 ತಂದು ಕೊಡ್ತಿರಲ್ಲ. ಹೆಂಡತಿಗೆ ಸೀರೆ ತಂದು ಕೊಡ್ತಿಲ್ಲ. ಒಂದಿನ ನೆನೆಸ್ತಾಳ. ಬೇಕಾದ್ರೆ ಹೋಗಿ ಕೇಳ್ರಿ, ಈಗ ಪುರಾಣ ಬಿಡ್ತಿದ್ದ ಮನೆಗೆ ಹೋಗಿ ಹೆಂಡತಿಗೆ ಒಂದು ಮಾತಾಡ್ರಿ, ಮನೆ ಜಾತ್ರೆಯಾಗ ₹5,000 ₹2,000 ಸೀರೆ ತಂದು ಕೊಟ್ಟಂಗಿಲ್ಲ ನಿನಗ. ಹಿಂಗ ಅನ್ರಿ ಏನ್ ಗೊತ್ತದೇನ್ರಿ? ಪುಗುಶಟ್ಟಿ ತಂದು ಕೊಟ್ಟಿ, ಮಗ್ಗಲದಾಗ ಕುಂಡಿಸಿಕೊಂಡು ತಾಳಿ ಕಟ್ಟಿ, ಮಾಂಗಲ್ಯಂ ತಂತು ನಾನಿನ ಅಂತ ತಾಳಿ ಕಟ್ಟಿ ಹೆಂಡತಿ ಮಾಡ್ಕೊಂಡ ನಂತರ ನೀ ತಂದು ಕೊಡ್ಲಾರ್ದ ಮತ್ತೆ ತಂದು ಬದ್ರ ಬೈದಾಕಿ ಮತ್ತೆ ತಂದು ಕೊಡ್ತಾರೋ ಅಂತಾಳು. ಯವ್ವ ಹೆಂಡತಿಗೆ ಸೀರೆ ತಂದು ಕೊಟ್ರ ಪುಣ್ಯ ಅಲ್ಲ, ಮತ್ತೆ ಪುಣ್ಯ ಅಲ್ಲ ಅಂತ ತಿಳ್ಕೊಂಡು ತಂದು ಕೊಡುದು ಬಿಟ್ಟಿರಿ. ಎಂತ ಸ್ವಾಮಿಗೆ ತಂದಿರಿ? ಸೀರೆ ತರಬೇಡ, ಬಂಗಾರ ತಂದು ಕೊಡಬೇಡ, ಮತ್ತೆ ಪುಣ್ಯ ಬರಲಿಲ್ಲ ಅಂದ್ರೆ ನಮ್ಮ ಗಣಗಳು ಅವೇ ತರ್ತಾವ. ನಮಗೆ ಮೊದಲ ತರುದಿಲ್ಲ. ಕಾಡಬೇಡಿ ತುಂಬಾ ನಾವ್ ಹೇಳೋರು ನೀರ ಸೀರೆ ತರಬೇಡ ಅಂತಂದ್ರೆ ಅವ್ರಿಗೆ ಕರ್ತವ್ಯ ಅದ. ನಾವು ಹೆಂಡತಿಗೆ ಮಾಡ್ಕೊಂಡು ಹೋದ್ರೆ ನಾವೇ ತಂದು ಕೊಡಬೇಕು. ಆದ್ರ ಹೆಂಡತಿಗೆ ಸೀರೆ ತಂದು ಕೊಟ್ರ ಪುಣ್ಯ ಬರಂಗಿಲ್ಲ. ಅದು ನಮ್ಮ ಕರ್ತವ್ಯದ ತಂದು ಕೊಡುವುದು. ಅದ ಯಾರ ಹೆಣ್ಣು ಮಗಳಿಗೆ, ನಿರ್ಗತಿಕ ಹೆಣ್ಣು ಮಗಳಿಗೆ ಒಂದು ₹200 ಸೀರೆ ತಂದು ಕೊಟ್ರ ಅದರಂತ ಪುಣ್ಯ ಜಗತ್ತಿನೊಳಗೆ ಯಾವುದೂ ಇಲ್ಲ. ನಿಮ್ಮ ಮಕ್ಕಳಿಗೆ ನೀವು ಗಳಿಸಿದ ಆಸ್ತಿ ಎಲ್ಲ ಬಿಟ್ಟು ಹೋಗ್ತೀರಿ, ಆದ್ರೆ ನಿಮಗೆ ಪುಣ್ಯ ಬರಂಗಿಲ್ಲ. ಇಂತಹ ಧಾರ್ಮಿಕ ಕ್ಷೇತ್ರದೊಳಗ ಬರೀ ₹1,000 ಕೊಟ್ರೆ ಅಂದ್ರ ನಿಮಗೆ ಹೊತ್ತುಕೊಂಡು ಹೋಗಲಾಕ ಆಗಲಾರದಷ್ಟು ಪುಣ್ಯ ಬರ್ತದ ನೋಡ್ರಿ. ಹೊತ್ತುಕೊಂಡು ಹೋಗಲಾಕ ಆಗಲಾರದಷ್ಟು ಪುಣ್ಯ ಬರ್ತದ. ಅದಕ್ಕೆ ಕೆಲವೊಬ್ರಿಗೆ ಇಷ್ಟು ಜಿಪುಂಡ್ರು ಇರ್ತಾರ. ₹1 ಕೊಡೋದಂದ್ರೆ ಬತ್ ನೋಡ್ರಿ ಅವ್ರಿಗೆ. ಪಟ್ಟಿ ಕೊಡೋದಂದ್ರ, ದಾನ ಮಾಡೋದಂದ್ರ, ಅದಕ್ಕೆ ಸರ್ವಜ್ಞ ಕವಿ ಹೇಳಿರ್ಬೇಕು, ದಾನವೆಂದರೆ ತಲೆಯಲ್ಲಿ ಚಾನ ಹೊಡೆದಂತಹುದು, ತಾನೊಂದು ತಪ್ಪು ಮಾಡಿದರೆ ದಂಡವನ್ನು ಮೌನದಿಂ ಕೊಡುವನು ಸರ್ವಜ್ಞ. ದಂಡ ಕೊಡ್ತಾರ ನಮ್ಮ ಜನ, ದಾನ ಕೊಡಾಕ ಒಲ್ಲೆಂತಾರ ನಮ್ಮ. ಯಾಕೋ ಏನೋ ಗೊತ್ತಿಲ್ಲ. ಆದ್ರ ಜಿಪುಣತನ ಮಾಡ್ಬೇಕು ಸಂಸಾರದೊಳಗ. ಎಲ್ಲಿ ಮಾಡ್ಬೇಕಲ್ಲಿ? ಆದ್ರ ಇಂಥ ಕ್ಷೇತ್ರದೊಳಗ, ಧಾರ್ಮಿಕ ಕ್ಷೇತ್ರದೊಳಗ ಜಿಪುಣತನ ಮಾಡಬಾರ್ದು. ಅದ್ರಾಗ ನಮ್ಮ ಮೌಗಳು ಬಾಳೆಕ್ ಬಹಳ ಶಾಣ್ರಿ, ಬಹಳ ಜಿಪುಣ್ರು ಎಲ್ಲಾರು ರೀ. ಮತ್ತ ಹೆಣ್ಮಕ್ಳೆಲ್ಲರೂ ಬಹಳ, ಗಂಡ್ಮಕ್ಳ ಕೈ ಸಡ್ಲ ಯಾರು ನೋಡಿ, ಹೆಣ್ಮಕ್ಳು ಹಂಗಿಲ್ಲ. ಬಹಳ ನಾ ಹೇಳ್ತಿರ್ತೇನೆ ನೋಡ್ರಿ, ಯಾರ ಮನೆ ಹೇಳಿರ್ಬೇಕು ನೋಡ್ರು. ಎಲ್ಲರ ಯಾರಿಗಾರ ಕಡ ಅದು ಪಟ್ಟಿದ್ರೆ ಹೊಳೆ ಕೊಡುವಾಗ ಹಿಟ್ಟು ಅಂತರ್ಲಿ ಅಡಿಯೋದು. ಎಲ್ಲರೂ ಹಿಟ್ಟು ತಂದಿರ್ತೀರಿ, ಹಿಟ್ಟು ವಾಪಸ್ ಅವ್ರು ಕೊಡುವಾಗ ಹಿಟ್ಟು ಅಂತರ್ಲಿ ಅಡಿ. ಯಾಕೆ ಭಾಳ ಹೋಗ್ಬಾರ್ದಂತ ಅಟ್ಟು ಜಿಮ್ಮನ್ ನಮ್ಮ ಹೋಗ್ಬಾರ್ದು. ಒಬ್ಬ ಹೆಣ್ಮಗಳು ಶರಣ ಹೇಳ ನೋಡ್ರಿ, ಬೀಗರುಂಬುವ ದಿನದಿ ಯೋಗಿ ಮನೆಗೆ ಬಂದರೆ ಬೀಗರಿಗೆ ನೀಡಿ ಯೋಗಿಗೆ ಇಲ್ಲೆಂದರೆ ಕಾಗೆಯ ಜನ್ಮ ಸರ್ವಜ್ಞ. ನಿಮ್ ಮನೆಗೆ ಬೀಗರು ಬಂದಾಗ ಹೆಂಗ್ ಮಾಡ್ತೀರಿ? ಹೋಳಿಗೆ ಮಾಡು, ಹುಗ್ಗಿ ಮಾಡು, ತುಪ್ಪ ಐತಿಲ್ಲ, ಮತ್ತ ಶಾಂಡಿಗೆ ಕರೆದಿಲ್ಲ. ಯಾರಿದ್ರಿ? ಬೀಗರಿ. ಅದ್ರಾಗ ಬೀಗರಂದ್ರೆ ಮತ್ತೆ ಬೇರೆ 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 ರೀ.
ಹೆಂಡತಿ ನಿಮ್ಮ ಕಡೆ ಬೀಗರು ಬಂದ್ರೆ ಚಲೋ ಅಡಿಗೆ ಮಾಡ್ತೀರಿ, ಗಂಡನ ಕಡೆ ಬೀಗರು ಬಂದ್ರೆ ಇದ್ದದ್ ನಡೀತದ ಅದ. ಗಂಡನ ಅಕ್ಕ, ಗಂಡನ ತಂಗಿ, ಗಂಡನ ಕಡೆದವ್ರೆಲ್ಲರೂ ಯಾರು ಬೀಗರು ಬಂದ್ರೆ ನೋಡ್ಬೇಕು ನಮ್ಮ ಅವಳು ಅದ ಐತೆ ಮುಂಜಾನೆ ಮತ್ತೆ ನಡೀತಿತ್ತಂದ್ರೆ ನೋಡು. ಮತ್ತ ಅದೇ ನಿಮ್ಮ ಅಕ್ಕ ತಂಗಿ ನಿಮ್ಮ ಅವ್ವ ಅಪ್ಪ ಬಂದ್ರೆ ಎಲ್ಲ ಇದನ್ನ ಮಾಡಿ ಎಲ್ಲ ಅಡಿಗೆ ಮಾಡಿ ಅವ್ರಿಗೆ ಹಾಕೋದು. ಇವಾಗ ಇಂಥದ್ದು ಬೇಡ, ಎಲ್ಲರನ್ನು ಸಮಾನ ದೃಷ್ಟಿಯಿಂದ ಕಾಣಬೇಕು ನಾವು. ಅಂದಾಗ ಪರಮಾತ್ಮ ಒಂದು ತನ್ನ ಕೊಡ್ತಾನ, ಮೆಚ್ಚತಾನ. ಇಲ್ಲ ಅಂದ್ರೆ ಮೆಚ್ಚಂಗಿಲ್ಲ. ಎಲ್ಲರಿಗೂ ಒಂದೇ ಭಾವನೆಯಿಂದ ಕೊಡ್ಬೇಕು. ಬೀಗರುಂಬುವ ದಿನದಿ ಬೀಗರಿಗೆ ಏನೋ ಒಂದು ಕಾರ್ಯಕ್ರಮ ಮಾಡಿರಿ, ಹೋಳಿಗೆ ಮಾಡಿರಿ, ಹುಗ್ಗಿ ಮಾಡಿರಿ, ಎಲ್ಲ ತಯಾರು ಮಾಡಿರಿ. ಅವತ್ತು ಒಬ್ಬ ಯೋಗಿ, ಒಬ್ಬ ಭಿಕ್ಷುಕ, ಒಬ್ಬ ತತ್ವಜ್ಞಾನಿ ನಿಮ್ಮ ಮನೆಗೆ ಬಂದಂದ್ರ ನೀಡ್ತೀರೇನು? ಇಲ್ಲ. ನಮ್ಮ ಹೆಚ್ಚಾಗದ ನಡಿ ಹಿಂದೆ ಎಲ್ಲ ಮುಗುದಿಂದ ಬಾ ಅಂತ ಕಳಿಸ್ತೀರಿ ಅವನ್ನ. ಅದಕ್ಕೆ ಸರ್ವಜ್ಞ ಕವಿ ಹೇಳ್ದ, ಬೀಗರುಂಬುವ ದಿನದಿ ಯೋಗಿ ಮನೆಗೆ ಬಂದರೆ ಬೀಗರಿಗೆ ನೀಡಿ, ಅವಾಗ ನೀಡಲಿಲ್ಲ ಅಂದ್ರ ನೀವು ಮುಂದಿನ ಜನ್ಮದೊಳಗೆ ಕಾಗಾಗಿ ಹುಡ್ತೀರಂತ ನೋಡ್ರಿ. ಹಂಗ ಮಾಡಿದವ ಬೀಗರಿಗೆ ನೀಡಿ ಆ ಸ್ವಾಮಿಗಳಿಗೆ ನೀಡ್ಲಾರ್ದ ಹಂಗ ಕಳಿಸಿರಂದ್ರ ಕಾಗೆಯ ಜನ್ಮ ಸರ್ವಜ್ಞ. ಕಾಗೆ ನೋಡಿಲ್ಲ, ಬೆಳ್ಳಗಿರ್ತಾವ. ಎಲ್ಲಿ ಸ್ವಾಮಿ ಬೆಳ್ಳಗಿರ್ತಾವ, ಕಾಗೆ ಕರ್ರಗೆ ಇರ್ತಾವ. ಯಾರ ಮನೆ ಮ್ಯಾಗಾರ ಬಂದು ಕೂತ್ಕೊಂಡ್ರ ಕಲ್ಲುಗೆ ಮೊದಲು ಅಂತ ತಿಳ್ಕೊಂಡು ಕಾಗಿ ಕಳಿಸ್ತೀರಿ, ಹೌದಿಲ್ರಿ? ಕಾಗಿ ಒಂದ್ ಈಟ ಕಾ ಅಂತಂದ್ರೆ ನಮಗ ಹತ್ತಿಗಿತ್ತು ಅಂತ ಕಳಿಸ್ತೀರಿ. ಮತ್ತ ನಾವು ಮುಂದಿನ ಜನ್ಮದೊಳಗ ಈಗ ನೀಡ್ಲಿಲ್ಲ ಅಂದ್ರೆ ಸರ್ವಜ್ಞ ಹೇಳ್ಯಾನ, ಮುಂದಿನ ಜನ್ಮದೊಳಗ ಕಾಗಿ ಆಗಿ ಹುಡ್ತೀವಿ ಅಂತ ತಿಳ್ಕೊಂಡು ಪಾಡ್ ಅಂದ್ರೆ ಅದು ಕಾಗಿ ಆಗಿ ಹುಟ್ಟುದು. ಮತ್ತ ಕಾಗಿನ ಯಾಕಂದ್ರೆ ಗೊತ್ತೇನ್ರಿ ನಿಮಗೆ? ಕಾಗಿನ ಯಾಕಂತಂದ್ರೆ ಕಾಗಿ ಬಹಳ ಚಲೋ ರೀ, ಇನ್ನ ಮನುಷ್ಯನಿಗಿಂತ. ಕಾಗಿ ಯಾಕೆ ಚಲೋ ಅಂತಂದ್ರ, ಒಂದು ಕಾಗಿ ಮಾಂಸದ ತುಂಡನ್ನ ಕಾಣ್ತು ಅಂದ್ರ, ನೋಡಿತು ಅಂದ್ರ, ಎಲ್ಲರ ಯಾರು ತೀರ್ಕೊಂಡಾಗ ಪಿಂಡದ ಅನ್ನ ಇಟ್ಟಿದ್ರು ಅಂದ್ರ ಅದು ಎಂದೂ ಒಂದ ತಿನ್ನಂಗಿಲ್ರಿ. ಅದು ತಿನ್ನೋಕ್ಕಿಂತ ಮೊದಲು ಕಾ 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 ಅಂತ ಕರೆದು ತನ್ನ ಎಲ್ಲಾ ಕುಲದವ್ರನ್ನ ಕರ್ಕೊಂಡು ಬಂದು ತಿಂತದ, ಒಂದ ತಿನ್ನಂಗಿಲ್ಲ. ಅದಕ್ಕ ಸರ್ವಜ್ಞ ಕವಿ ಏನು ಹೇಳ್ಯಾನಂತಂದ್ರ, ನೀ ಈಗ ನೀಡುದಾಗಲಿಲ್ಲ ಅಂದ್ರ, ನಿನಗೆ ಈಗ ನೀಡುದಾಗಲಿಲ್ಲ ಅಂದ್ರ ಈಗ ಸಾಯಿ, ಸತ್ ಏನ್ ಮಾಡು, ಕಾಗಾಗಿ ಹುಟ್ಟು. ಕಾಗಾಗಿ ಹುಟ್ಟಿದ ನಂತರ ಕರ್ಕೊಂಡು ತಿನ್ನೋದು ಕಲ್ಕೊಂಡ ಮತ್ತ ಮನುಷ್ಯ ಆಗಿ ಹುಟ್ಟಿ ಬಾ. ಇದು ಪಾಡಲ್ರಿ. ಕಾಗಾಗಿ ಹುಟ್ಟಿ ಅಲ್ಲಿ ತಿನ್ನಿಸಿ ಈಗ ನೀಡ್ಬಿಟ್ರೆ ಪಾಡಲ್ರಿ. ಈ ಭಿಕ್ಷುಕರು ನಿಮ್ಮ ಮನೆಗೆ ಬರ್ತಾರ ನೋಡ್ರಿ. ಯಾಕೆ ಬರ್ತಾರಂದ್ರ ಅವ್ರು ನಮಗ ಪಾಠ ಕಲ್ಸಾಕ ಬರ್ತಾರಂತ್ರಿ. ಭಿಕ್ಷುಕರು ಬಂದ್ರಂದ್ರ ಎಂದೂ ಇಲ್ಲ ಅನ್ನಬಾರದು. ಒಂದು ರೊಟ್ಟಿ ಆಗಲಿ ಎಂತಂದ್ರೆ ಅವ್ರಿಗೆ ನೀಡೇ ಕಳಿಸ್ಬೇಕು. ದೇಹಿ ಎಂದು ಬಂದವರಿಗೆ ನಾಸ್ತಿ ಅನ್ನಲಾಗದು. ಅವ್ರನ್ನ ಹಂಗ ಕಳಿಸ್ಬಾರ್ದಂತ್ರಿ. ಮನೆಗೆ ಬಂದವ್ರು ಅವ್ರು ನಮ್ಗೆ ಪಾಠ ಕಲ್ಸಾಕ್ ಬಂದಿರ್ತಾರಂತ. ಏನ್ ಪಾಠ ಕಲ್ಸಾಕ್ ಬಂದಿರ್ತಾರಂದ್ರ, ಒಬ್ಬಾಕಿ ಭಿಕ್ಷುಕಿ ಬಂದು ಯವಾ ಒಂದು ರೊಟ್ಟಿ ಕೊಡ ತಾಯಿ ಅಂದ್ರು. ಈಕಿ ದೊಡ್ಡ ಸೋಫಾ ಕುರ್ಚಿ ಮ್ಯಾಗ ಕುಂತಿದ್ಲು. ಈಕೆ ಅಂತ ನೀಡಿ 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 ಸಾಕಾಗ್ಯದ ನಮಗ, ಎಲ್ಲಿದ ಅಂತ ತಿಳ್ಕೊಂಡು ಬೈದಿಡ್ರಿ ಈಕಿ. ಆಕೆ ಭಿಕ್ಷುಕಿ ಅಂದ್ಲು, ಒಂದಿಟ ಬಿರ್ಸ ಅಂದ್ಲಕಿ, ಸುಮ್ಮನೆ ನೀಡುವ ಅಂದ್ಲಕಿ. ಈಕೆ ಒಂದು ಸಾವುಕಾರ್ತಿ, ಯಾಕ ಸುಮ್ಮನೆ ನೀಡಂತಿ ಅಂದ್ರ ಏನ್ ನನ್ ಕೂಡ ಜಗಳ ತೆಗಂದಿದೇನು? ನಾವು ನೀಡಿ ತಗೋಬೇಕಾದ್ರೆ ಬಿಡ್ತೀವಿ, ಸುಮ್ಮನೆ ನೀಡಂತ ಯಾಕಂತೆ ಅಂತಂದಾಗ ಆಕೆ ಭಿಕ್ಷುಕಿ ಅಂದ್ಲು, ನಾಯೇನ್ ನಿನ್ ಕೂಡ ಜಗಳ ತೆಗಂಗಿಲ್ಲವಾ, ನಾನು ನಿನಗತ್ತೆ ಹಿಂದಿನ ಜನ್ಮದೊಳಗ ನಿನಗಿಂತ ದೊಡ್ಡ ಶೀಲಿ ಹುಟ್ಟಿದ್ನಿ, ನಿನಗಿಂತ ದೊಡ್ಡ ಮನಿ ಇತ್ತು, ನಿನಗಿಂತ ದೊಡ್ಡ ಸೋಫಾ ಇತ್ತು. ಆದ್ರ ನೀ ಹೆಂಗ ಕೂತಿಲ್ಲ, ನಾನು ಹಿಂಗ ಕೂತಿದ್ನಿ. ಒಬ್ಬಕ್ಕೆ ಭಿಕ್ಷುಕಿ ಬಂದಾಗ ನಾ ಎದ್ದು ಹೋಗಿ ನೀಡಲಾರಕ ಇವತ್ತು ನೀಡಿಸುಗಳು ಪಾಳೆ ಬಂದದ ನನಗ. ಅವತ್ತು ನೀಡಿದ್ನಂದ್ರ ನಾನು ನಿನ್ನಂಗ ಗೌಡ ತೆಗೆಕೊಂಡಿರ್ತಿದ್ನಿ, ಸಾವುಕಾರ ತೆಗೆಕೊಂಡಿರ್ತಿದ್ನಿ. ಅವತ್ತು ನೀಡಲಾರಕ ಇವತ್ತು ನೀಡಿಸುಗಳು ಪಾಳೆ ಬಂದದ. ಮತ್ತ ನೀ ಈಗ ನೀಡಿದಿ, ಮುಂದೆ ನೀಡಕ್ಕೆ ಅಕ್ಕಿ. ಈಗ ನೀಡ್ಲಿಲ್ಲ ಅಂದ್ರ ನೀಡಿಸುಗಳಕ್ಕೆ ಅಕ್ಕಿ ನೋಡಿ ಹೆಂಗ್ ಮಾಡ್ತಾನ ಬಿಡು. ಎದ್ದಿದ ಯವ್ವ ಅಂತ ದಡಕಿನ ಒಳಗೆ ಹೋಗಿ ತಟ್ಟಿನ ತಂದಕ್ಕಿಗೆ ಅಟ್ಟು ಸುರಿ ಬಿಟ್ಲ. ಅವರು ನಮಗ ಕಲ್ಸಾಕ ಬಂದಿರ್ತಾರ್ರಿ. ಅವ ನೀಡಾಕ, ನೀಡೋದನ್ನ ಕಲ್ಸಾಕ ಬಂದಿರ್ತಾಳಂತ. ಪ್ರತಿಯೊಬ್ಬರ ಮನೆಯೊಳಗ ದಾಸೋಹ ಆಗ್ಬೇಕು. ಒಂದು ಅವರು 1,96,000 ಜಂಗಮರಿಗೆ ದಿವಸ ಪ್ರಸಾದ ಮಾಡಿದ್ರ ನೀವೇನ್ ಮಾಡೋದಂತಂದ್ರ 8 ಮಂದಿಗೆ ಆಗಲಿಲ್ಲ ಅಂದ್ರು ಒಬ್ಬರಿಗರ ಜಂಗಮರಿಗೆ ಅಥವಾ ಇಂತಹ ದಾಸೋದ ಮಠಗಳು ಇರ್ತಾವ, ಇಲ್ಲರ ತಂದು ಕೊಡುದು. ಇದಾಯ್ತು ಅಂತಂದ್ರ ನಾಳೆ ಪರಮಾತ್ಮ ನಮ್ಗೆ ಸಾಕಷ್ಟು ಕೊಡ್ತಾನ್ರಿ. ಮುಂದಿನ ಜನ್ಮದೊಳಗ ನಾವೆಲ್ಲರೂ ಈಗ ಹೆಂಗದೀವಲ್ಲ ಹಿಂಗ ಆರಾಮ್ ಇರ್ಬೇಕಾಗಿತ್ತು ಅಂದ್ರ, ಈಗ ನಾವು ನೀಡಿದೀವಿ ಅಂದ್ರ ಮುಂದೆ ನಮಗ ಪರಮಾತ್ಮ ಕೊಡ್ತಾನ. ಈಗ ಕೊಟ್ಟಿಲ್ಲ ಅಂದ್ರ ಮುಂದೆ ನಮಗೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ತಿಳ್ಕೊಂಡು
ಶಾಸ್ತ್ರದೊಳಗೆ ಬರ್ಕೊಂಡು ಬರ್ತಾರೆ. ಆ ರೀತಿಯೊಳಗೆ ಶರಣರು ದಾಸೋಹದ ಪದ್ಧತಿಯನ್ನ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಜಗತ್ತಿಗೆ ಕಲಿಸಿದ್ದಾರೆ. ಆ ರೀತಿಯೊಳಗೆ ನಾವು ನೀವು ಕೂಡ ದಾಸೋಹ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿ 2 ಮಾತಿಗೆ ವಿರಾಮ ಮಾಡೋಣ. ಓಂ ತತ್ಸತ್. ಸಾಂಬ ಜಯ ನಮ ಪಾರ್ವತೇ ಪತೆ ಹರ ಹರ ಮಹಾ